ಓಕೆ, ಇನ್ನು ಹಿಂದೂ ಮುಸ್ಲಿಂ ಎಂದು ಕೇಳಿ ಉಗ್ರರಿಂದ ಹತ್ಯೆ ಮಾಡಿದ್ರು ಅಂತಕ್ಕಂಥ ವಿಚಾರ. ಮೃತ ಕನ್ನಡಿಗ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನು ಕೇಳಲಿಲ್ಲ, ನನ್ನ ಗಂಡನ ಕೇಳಲಿಲ್ಲ, ಆದರೆ ಬೇರೆಯವರು ನಮಗೆ ಹೇಳಿದ್ರು. ಹಿಂದೂ ಮುಸ್ಲಿಂ ಅಂತ ಚೆಕ್ ಮಾಡಿಕೊಂಡು ಹೊಡೆದ್ರು, ಆದರೆ ನನ್ನ ಪತಿಗೆ ದೂರದಿಂದಲೇ ಹೊಡೆದ್ರು. ಮೋದಿಗೆ ಹೋಗಿ ಹೇಳು ಅಂತ ನನಗೆ ಹೇಳಿದ್ರು ಅಂತ ಮೃತ ಕನ್ನಡಿಗ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಹೇಳಿದ್ದಾರೆ. ಅಂದರೆ ಇವರೆಲ್ಲರನ್ನೂ ಆಮೇಲೆ ಒಂದೇ ಕಡೆ ಇಟ್ಟಿದ್ರಲ್ಲ, ಅಲ್ಲಿ ಇವರೆಲ್ಲ ಮಾತಾಡ್ಕೋಬೇಕಾದ್ರೆ ಬೇರೆ ಬೇರೆ ಸಂತ್ರಸ್ತರು ಹೇಳಿದ್ರಂತೆ, ಹೌದು ನನ್ನನ್ನು ಕೇಳಿದ್ರು ಅಂತಂದ್ಬಿಟ್ಟು. ಅಷ್ಟೇ ಯಾಕೆ, ಆ ಸೇನಾಧಿಕಾರಿಯ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ, ನನ್ನನ್ನು ಕೇಳಿದ್ರು ಹಿಂದೂನಾ ಮುಸ್ಲಿಮ ಅಂತ ಕೇಳಿ ನನ್ನ ಗಂಡನಿಗೆ ಶೂಟ್ ಮಾಡಿದ್ರು ಅಂತಂದ್ಬಿಟ್ಟು. ಓಡಾಡ್ತಿದ್ದೀವಿ, ನಮಗೇನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೇ ಓಡಾಡ್ತಿದ್ರು ಅವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದು ಮಾಡಿದ್ದಾರೆ. ಹೆಂಗಸರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದು ಮಾಡಿದ್ದಾರೆ. ಕಿರ್ಚಿ ಓಡಾಡ್ತಿದ್ದೀವಿ, ನಮಗೇನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೇ ಓಡಾಡ್ತಿದ್ರು ಅವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದು ಮಾಡಿದ್ದಾರೆ. ಹೆಂಗಸರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವರು ಹಿಂದೂನ ಏನು ಅಂತ ಒಂದಿದಾಗಿ ಅದನ್ನು ಇದು ಮಾಡಿದ್ದಾರೆ. ಅಂದರೆ ಅವ್ರು ಹೇಳೋದಕ್ಕೆ ಹೊರಟಿರೋದು, ನಾವು ಹೆಣ್ಮಕ್ಳು ಹೆಂಗಿದ್ವಿ, ನಮ್ಮ ವೇಷಭೂಷಣಗಳು ಅದನ್ನ ನೋಡಿ ಗಂಡಂದ್ರನ್ನ ಹೊಡೆದಿರೋದು. ಹೌದು, ಹಣೆಗೆ ದಪ್ಪ ಬೊಟ್ಟಿಟ್ಕೊಂಡಿರೋದು, ಹಣೆಗೆ ಕುಂಕುಮ ಇಟ್ಕೊಂಡಿರೋದು, ಹಿಂದೂ ಮಹಿಳೆಯರ ವೇಷಭೂಷಣಗಳು ಹೇಗಿರುತ್ತೆ ಕನ್ಫರ್ಮ್ ಆದ ತಕ್ಷಣ ಕೇಳಿಲ್ಲ, ಅವರು ಹೊಡೆದ್ಬಿಟ್ಟಿದ್ದಾರೆ. ಲೈಕ್ ಮಂಜುನಾಥ್ ಅವ್ರು ಕನ್ಫರ್ಮ್ ಆಗದೇನೆ ಗೊಂದಲ ಆದಾಗ ಕೇಳ್ಬಿಟ್ಟು ಹೊಡೆದಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾರ ಪತ್ನಿಯರು ಹಿಂದೂ ವೇಷಭೂಷಣಗಳಿದ್ವೋ ಅಂಥವ್ರನ್ನ ಕೇಳಕ್ಕೆ ಹೋಗಿಲ್ಲ. ಸೊ ಅದನ್ನು ಅವರು ಕನ್ವಿನ್ ಮಾಡೋಕ್ಕೆ ಹೋಗ್ತಿರೋದು. ಮಂಜುನಾಥ್ ಅವ್ರ ಪತ್ನಿನ ಕೇಳಿಲ್ಲ, ನಿಜ.